ಇದನ್ನು ನಾವು ಪ್ರಮಾಣವಚನ ತಗೊಂಡಾಗ ಓದಿ ತಿಳ್ಕೋಬೇಕು. ಹಾಗಾಗಿ ಎಲ್ಲರೂ ನಿಮ್ಮ ಬಲಗೈನ ಮುಂದೆ ಇರಿ. ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಮಾತಾಡಬಾರ್ದಲ್ಲಿ ಮಾತಾಡಬಾರ್ದು. ನೋಡಿ, ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ, ಹೌದಾ? ಭಾರತ ಸಂವಿಧಾನ ಶಿಲ್ಪಿ ಯಾರು ಗೊತ್ತಲ್ಲ? ಭಾರತ ಸಂವಿಧಾನ ಶಿಲ್ಪಿ ಅಲ್ವಾ? ಇವರು ಕೊಟ್ಟಂತ ಈ ಸಂವಿಧಾನದ ಒಂದು ವಿಧಿಯಲ್ಲಿ ಒಟ್ಟು 395 ವಿಧಿಗಳು, 395 ವಿಧಿಗಳು, 22 ಪರಿಚ್ಛೇದಗಳು, 22 ಭಾಗಗಳು, 8 ಪರಿಚ್ಛೇದಗಳಿತ್ತು. ಈಗ ಅದನ್ನ ಹೆಚ್ಚುವರಿ ಮಾಡಿ 450ಕ್ಕೂ ಹೆಚ್ಚು ವಿಧಿಗಳು, 25 ಭಾಗಗಳು, 12 ಪರಿಚ್ಛೇದಗಳಾಗಿ ವಿಭಾಗ ಮಾಡಲಾಗಿದೆ. ಅದರಲ್ಲಿ ಈ ಸಂವಿಧಾನ ಪ್ರಸ್ತಾವನೆ ಎನ್ನುವುದು ಪೂರ್ವ ಪೀಠಿಕೆ ಅಂತೀವಿ ನಾವು. ಇದು ಸಂವಿಧಾನದ ಒಡವೆ ಅಂತ ಕರೀತಾರೆ. ಸಂವಿಧಾನದ ಒಡವೆ ಅಂತಾನೆ ಕರೀತಾರೆ. ಇದನ್ನ ನಾವು ಏನು ಹೇಳ್ತಾ ಇದ್ದೀವಿ, ಇದರಲ್ಲಿ ಸಂವಿಧಾನದ ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು ಭಾರತೀಯ ಪ್ರಜೆಗಳಾದಂಥ ನಾವು ಈ ಒಂದು ಇಲ್ಲಿ ಹೇಳಿರ್ತಕ್ಕಂಥದ್ದನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು, ಮಾಡ್ತೇವೆ ಅಂತೇಳಿ ನಾವು ಇವತ್ತು ಪ್ರಮಾಣವನ್ನು ಸ್ವೀಕರಿಸ್ತಾ ಇದ್ದೀವಿ. ಓಕೆನಾ? ಇದ್ರಲ್ಲಿ ಬರ್ತಕ್ಕಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ರಿಪೀಟ್ ಮಾಡಿ ಮತ್ತೆ ಅದರಂತೆ ನಡ್ಕೋಬೇಕಾಗ್ತದೆ, ಹೌದಾ? ನೋಡಿ, ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಅದರಲ್ಲಿ ಮಾತೃಭಾವನೆಯನ್ನು ವೃದ್ಧಿಸಿಕೊಳ್ಳಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ನೋಡಿ ಮಕ್ಕಳ, ಇದರಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳಿಗೆ ನೋಟಿಸ್ ಕೊಡಬೇಕಾಗ್ತೀವಿ. ಬರ್ತಕ್ಕಂಥ ಅನೇಕ ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಸಂವಿಧಾನದ ಒಂದು ಆಶಯ. ಓಕೆನಾ? ಥ್ಯಾಂಕ್ಸ್.